ಗೋಬಿ ಕಬಾಬ್ ಪಾನಿಪುರಿ ಆಯಿತು, ಈಗ ಶೋರ್ಮಾ ಸರದಿ. ಗೋಬಿ ಕಬಾಬ್ ಕಾಟನ್ ಕ್ಯಾಂಡಿಗೆ ಬಳಸ್ತಾ ಇದ್ದಂತಹ ಕೃತಕ ಬಣ್ಣ ಬ್ಯಾನ್ ಆಗಿದ್ದು, ಈಗ ಶೋರ್ಮಾ ತಯಾರಕರಿಗೆ ಶಾಕಿಂಗ್ ನ್ಯೂಸ್. ಶೋರ್ಮಾ ತಯಾರಿಕೆಗೆ ಬಳಸುವಂತಹ ಬಣ್ಣ ಅಸುರಕ್ಷಿತ, ಅದನ್ನು ಸೇವಿಸಿ ಫುಡ್ ಪಾಯ್ಸನ್ ಆಗಿದೆ ಎನ್ನುವ ವರದಿ ಬಂದಿದ್ದು 17 ಮಾದರಿಯನ್ನ ಟೆಸ್ಟ್ ಮಾಡಿದೆ ಆಹಾರ ಇಲಾಖೆ. 17 ಮಾದರಿಗಳಲ್ಲಿ 9 ಮಾದರಿಗಳು ಸುರಕ್ಷಿತ ಎಂದು ವರದಿ ಬಂದರೆ 8 ಮಾದರಿಯಲ್ಲಿ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳು ಕಂಡುಬಂದಿವೆ. ಬೆಂಗಳೂರು, ಮೈಸೂರು, ತುಮಕೂರು ಸೇರಿದಂತೆ ಹಲವು ಕಡೆ ಟೆಸ್ಟ್. 17 ಮಾದರಿಗಳನ್ನು ಟೆಸ್ಟ್ ಮಾಡಿತ್ತು ಆಹಾರ ಇಲಾಖೆ. 8 ಮಾದರಿಗಳಲ್ಲಿ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳು ಕಂಡುಬಂದಿವೆ. ಬೆಂಗಳೂರಷ್ಟೇ ಅಲ್ಲ, ಮೈಸೂರು, ತುಮಕೂರು ಸೇರಿದಂತೆ ಹಲವು ಕಡೆ ಟೆಸ್ಟಿಂಗ್ ನಡೆಸಲಾಯಿತು. ಈಗ ಶೋರ್ಮಾ ತಯಾರಿಕೆಗೂ ಬಳಸುವಂತಹ ಬಣ್ಣ ಅಸುರಕ್ಷಿತ ಎನ್ನುವ ವರದಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಮಮತಾ. ಈಗ ಸಂಪರ್ಕದಲ್ಲಿದ್ದಾರೆ. ಮಮತಾ, ಒಂದಾದ ಮೇಲೊಂದು ಫುಡ್ ಕಂಟಾಮಿನೇಟೆಡ್ ಅನ್ನೋದು ಪತ್ತೆಯಾಗ್ತಾ ಇದೆ, ಜೊತೆಗೆ ಬಳಸುವ ಬಣ್ಣ ಅಸುರಕ್ಷಿತ ಅನ್ನೋದು ತಿಳಿದು ಬರ್ತಾ ಇದೆ. ಈ ವರದಿ ಹೇಳ್ತಾ ಇರೋದು ಏನು? ಪ್ರತಿಮಾ, ನಾವು ಸೇವನೆ ಮಾಡ್ತಾ ಇರುವಂತಹ ಆಹಾರ ಪದಾರ್ಥಗಳು ಅಂದ್ರೆ ದಿನೇ ದಿನೇ ಗುಣಮಟ್ಟದ ಅಲ್ಲ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಈ ಹಿಂದೆ ನಾವು ನೋಡಿದ್ವಿ, ಗೋಬಿ ಕಬಾಬ್ ಇರ್ಬೋದು, ಪಾನಿಪುರಿಯಲ್ಲೂ ಕೂಡ ಕೃತಕ ಬಣ್ಣವನ್ನ ಬಳಕೆ ಮಾಡ್ತಾ ಇದ್ದಾರೆ. ಈ ಕೃತಕ ಬಣ್ಣವನ್ನ ಬಳಕೆ ಮಾಡೋ ಮೂಲಕ ಅದರಲ್ಲಿ ಒಂದಷ್ಟು ರಾಸಾಯನಿಕ ಅಂಶಗಳಿದೆ ಅನ್ನುವಂಥದ್ದು ಕೂಡ ಪತ್ತೆಯಾಗಿತ್ತು. ಅದು ಕ್ಯಾನ್ಸರ್ ಕಾರಕ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಾಗಿತ್ತು. ಹಾಗಾಗಿ ಅದನ್ನ ಬ್ಯಾನ್ ಮಾಡೋದಿಕ್ಕೆ ಅಂತ ಹೇಳಿ, ಅಂದ್ರೆ ಈಗಾಗಲೇ ಗೋಬಿಗೆ ಕಬಾಬ್ಗೆ ಬಳಸುವಂತಹ ಕೃತಕ ಬಣ್ಣಗಳನ್ನ ಈಗಾಗಲೇ ಬ್ಯಾನ್ ಮಾಡಲಾಗಿದೆ. ಜೊತೆಗೆ ಈಗ ಪಾನಿಪುರಿಗೆ ಬಳಸುವಂತಹ ಬಣ್ಣವನ್ನು ಕೂಡ ಬ್ಯಾನ್ ಮಾಡೋದಕ್ಕೆ ಅಂತ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದೆ ಆರೋಗ್ಯ ಇಲಾಖೆ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿರುವಂತದ್ದು ಶವರ್ಮಾ. ಅಂದ್ರೆ ಶವರ್ಮಾವನ್ನ ಸಾಕಷ್ಟು ಜನರು ಶವರ್ಮಾವನ್ನ ತಿಂತಾರೆ, ಆದ್ರೆ ಅದರಲ್ಲೂ ಕೂಡ ಕೆಲವೊಂದು ರಾಸಾಯನಿಕ ಅಂಶಗಳು ಪತ್ತೆ ಆಗಿರುವಂತದ್ದು. ಯಾಕಂತಂದ್ರೆ ಈ ಹಿಂದೆ ಒಂದಷ್ಟು ಜನ ಶವರ್ಮವನ್ನ ತಿನ್ನಂತಹ ಸಂದರ್ಭದಲ್ಲಿ ಅವ್ರಿಗೆ ಫುಡ್ ಪಾಯ್ಸನ್ ಆಗಿತ್ತು. ಹಾಗಾಗಿ ಇದರಿಂದ ಏನೋ ಸಮಸ್ಯೆ ಆಗಿದೆ, ಇಲ್ಲಿ ಏನೋ ಎಫೆಕ್ಟ್ ಆಗಿದೆ, ಏನಾಗಿರ್ಬೋದು ಅಂದ್ರೆ ಆಹಾರ ಪದಾರ್ಥಗಳಲ್ಲಿ ಇಂತಹ ಒಂದು ಫುಡ್ ಪಾಯ್ಸನ್ ಆಗುವಂತಹ ಸಂದರ್ಭದಲ್ಲಿ ಏನೋ ಒಂದು ರಾಸಾಯನಿಕ ಪದಾರ್ಥಗಳು ಅದರಲ್ಲಿ ಇರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿಯೇ ಇದನ್ನ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಟೆಸ್ಟ್ ಮಾಡುತ್ತೆ. ಅಂದ್ರೆ ಅದು ದೂರು ಕೂಡ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಒಂದಷ್ಟು ಅಂದ್ರೆ ಮೈಸೂರು ಇರ್ಬೋದು, ಮಂಡ್ಯ, ವಿವಿಧ ಭಾಗಗಳಿಂದ, ತುಮಕೂರು, ಹುಬ್ಬಳ್ಳಿ ಇಂತಹ ಭಾಗಗಳಿಂದ ಶವರ್ಮಾದ ಮಾದರಿಗಳನ್ನ ಟೆಸ್ಟ್ ಮಾಡುತ್ತೆ. ಸುಮಾರು 17 ಮಾದರಿಗಳನ್ನ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ 8 ಮಾದರಿಯಲ್ಲಿ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ಇರುವಂತದ್ದು ಗೊತ್ತಾಗಿದೆ. ಇದು ಕೂಡ ರಾಸಾಯನಿಕ ಅಂದ್ರೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ, ಆರೋಗ್ಯಕ್ಕೆ ಹಾನಿಕಾರಕ ಮಾಡುವಂತಹ ಅಂಶಗಳು. ಹಾಗಾಗಿ ಇದನ್ನ ಬಳಕೆ ಮಾಡೋ ಹಾಗಿಲ್ಲ ಅಂತ ಹೇಳಿ ಈಗಾಗಲೇ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಈಗಾಗಲೇ ಸ್ಟ್ರಿಕ್ಟ್ ಆಗಿ ಒಂದು ಸೂಚನೆಯನ್ನ ನೀಡಿದೆ. ಯಾರ್ಯಾರು ಶವರ್ಮವನ್ನ ತಯಾರು ಮಾಡ್ತಾರೆ ಅಂತವರಿಗೆ ಒಂದಷ್ಟು ರೂಲ್ಸ್ ಗಳನ್ನ, ಅಂದ್ರೆ ಈಗಾಗಲೇ ತಯಾರಿಸ್ತಾ ಇರುವವರಿಗೆ ಎಂತಹ ಬಣ್ಣವನ್ನ ಬಳಕೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದೆ. ಜೊತೆಗೆ ಇಂತಹ ತಪ್ಪುಗಳು ಮತ್ತೆ ಮತ್ತೆ ಆದಲ್ಲಿ ಅವ್ರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನ ಈಗಾಗಲೇ ಏನು ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಇಲಾಖೆ ಈಗಾಗಲೇ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದೆ. ಈ ಮೂಲಕ ಏನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಮತ್ತೆ ನಿಯಮಗಳು 2011 ಪ್ರಕಾರ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಮತ್ತೆ ತಾವು ಯಾರ್ಯಾರು ತಯಾರಕರಿರ್ತಾರೆ ಅವರಿಗೆ ಕೊಟ್ಟಿರುವಂತಹ ಏನು ಒಂದು ಏನು FSSAI ಏನು ಇರುತ್ತೆ ಅದನ್ನ ಅವರು ಅಂಗಡಿಗಳ ಮುಂಭಾಗದಲ್ಲಿ ಅಂದ್ರೆ ಸಾರ್ವಜನಿಕರಿಗೆ ಗೊತ್ತಾಗುವ ರೀತಿನಲ್ಲೇ ಹಾಕ್ಬೇಕಾಗತ್ತೆ. ಒಂದು ವೇಳೆ ಅಲ್ಲಿ ಏನಾದ್ರೂ ಸಮಸ್ಯೆಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಅಥವಾ ಏನಾದ್ರೂ ಅವ್ರು ಯಾವ ರೀತಿ ಬೇರೆ ಏನಾದ್ರೂ ಬಳಕೆ ಮಾಡ್ತಿದ್ದಾರೆ, ಕೃತಕ ಬಣ್ಣವನ್ನ ಬಳಕೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಏನಾದ್ರೂ ಸಾರ್ವಜನಿಕರಿಗೆ ಗೊತ್ತಾದ ಸಂದರ್ಭದಲ್ಲಿ ಅವರು ನೇರವಾಗಿ ಆಹಾರ ಮತ್ತು ಗುಣಮಟ್ಟ ಸುರಕ್ಷತಾ ಇಲಾಖೆಗೂ ಕೂಡ ಕಂಪ್ಲೇಂಟ್ ಅನ್ನ ಮಾಡಬಹುದು ಅಂತ ಹೇಳಿ ಈಗಾಗಲೇ ಏನು ಇಲಾಖೆ ಸೂಚನೆಯನ್ನ ನೀಡಿರುವಂತದ್ದು. ಹಾಗಾಗಿ ಜನರು ಕೂಡ ಇದರಲ್ಲಿ ಎಚ್ಚರ ವಹಿಸಬೇಕಾಗತ್ತೆ. ಬೇಕಾಬಿಟ್ಟು ಎಲ್ಲೆಂದರಲ್ಲಿ ಹೋಗಿ ತಿನ್ನೋದಕ್ಕಿಂತ ತುಂಬಾ ಗುಣಮಟ್ಟದ ಎಲ್ಲಿ ಆಹಾರ ಪದಾರ್ಥಗಳನ್ನ ಕೊಡ್ತಾರೆ ಅಲ್ಲಿ ತಾವು ಸೇವಿಸಬೇಕು ಅನ್ನುವಂಥದ್ದನ್ನು ಕೂಡ ಸೂಚನೆಯನ್ನ ನೀಡಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಮಮತಾ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.